ಒಂದು ಊರಿರುತ್ತೆ, ಆ ಊರಲ್ಲಿ ಜನಗಳಿರೋದಿಲ್ಲ, ಬದಲಿಗೆ ಬರೀ ರೋಬೋಟ್ಗಳಿರುತ್ತೆ. ಸುಮಾರು 100 ರೋಬೋಟ್ಗಳು ಆ ಊರಲ್ಲಿ ಇರುತ್ತೆ. ಅವು ಯಾವೂ ಒಂದೇ ಥರ ಪ್ರೋಗ್ರಾಮ್ ಆಗಿರೋದಿಲ್ಲ. ಒಂದು ರೋಬೋಟು ಹೊಲದಲ್ಲಿ ಹೋಗಿ ಕೆಲಸ ಮಾಡೋ ಥರ, ಅದಕ್ಕೆ ಸಂಬಂಧಪಟ್ಟಂತೆ ಯೋಚನೆ ಮಾಡೋ ಥರ ಪ್ರೋಗ್ರಾಮ್ ಆಗಿದ್ದರೆ, ಇನ್ನೊಂದು ರೋಬೋಟು ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡೋ ಥರ, ಅದಕ್ಕೆ ಸಂಬಂಧಪಟ್ಟ ಯೋಚನೆಗಳು ಬರೋ ಥರ ಅದು ಪ್ರೋಗ್ರಾಮ್ ಆಗಿರುತ್ತೆ. ಇನ್ನೊಂದು ರೋಬೋಟು ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡಿಸ್ತಾ ಇರುತ್ತೆ. ಅದು ಬೇರೆ ಇನ್ನೇನು ಮಾಡ್ತಾ ಇರೋದಿಲ್ಲ. ಯಾರು ದುಃಖದಲ್ಲಿರ್ತಾರೆ, ಯಾರು ನೋವಲ್ಲಿರ್ತಾರೆ, ಅವ್ರನ್ನೆಲ್ಲ ಪ್ರೀತಿಯಿಂದ ಮಾತಾಡಿಸ್ತಾ ಇರುತ್ತೆ. ಅದೇ ಅದ್ರ ಪ್ರೋಗ್ರಾಮ್ ಆಗಿರುತ್ತೆ. ಅದನ್ನು ಬಿಟ್ಟು ಅದು ಬೇರೆ ಇನ್ನೇನು ಮಾಡೋದಿಲ್ಲ. ಇನ್ನೊಂದು ರೋಬೋಟು ಒಂದು ದೇವಸ್ಥಾನದಲ್ಲಿ ಪೂಜಾರಿಯಾಗಿ ಇರುತ್ತೆ. ಅದು ಪೂಜೆ ಮಾಡುತ್ತೆ, ಮಂತ್ರ ಪಠಿಸುತ್ತೆ. ಅದೇ ಅದರ ಪ್ರೋಗ್ರಾಮ್ ಆಗಿದೆ. ಅದು ಬಿಟ್ಟು ಅದು ಬೇರೆ ಇದ್ರ ಬಗ್ಗೆ ಅಷ್ಟೊಂದೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದಕ್ಕೆ ಜಾಸ್ತಿ ಪೂಜೆ ಮಾಡೋದ್ರ ಬಗ್ಗೆ, ಮಂತ್ರ ಪಠಿಸೋದ್ರ ಬಗ್ಗೆ, ಭಕ್ತಿಯಿಂದ ಇರೋದ್ರ ಬಗ್ಗೆನೇ ಅದಕ್ಕೆ ಜಾಸ್ತಿ ಯೋಚನೆಗಳು ಬರ್ತಾ ಇರುತ್ತೆ. ಅದು ಹಾಗೆ ಪ್ರೋಗ್ರಾಮ್ ಆಗಿರುತ್ತೆ ಆ ರೋಬೋಟ್. ಹೀಗೆ 100 ರೋಬೋಟ್ಗಳು ವಿವಿಧ ರೀತಿಯ ಕೆಲಸಗಳನ್ನ ಮಾಡೋಕ್ಕೆ ಅವೆಲ್ಲವೂ ಪ್ರೋಗ್ರಾಮ್ ಆಗಿರುತ್ತೆ. ಅವೆಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡ್ತವೆ. ರಾತ್ರಿ ಆದಮೇಲೆ ಆ ರೋಬೋಟ್ಗಳ ಚಾರ್ಜ್ ಪೂರ್ತಿ ಕಮ್ಮಿ ಆಗೋಗುತ್ತೆ. ಆಗ ಅವು ತಮ್ಮ ಮನೆಗಳಿಗೆ ಹೋಗಿ ಚಾರ್ಜಿಂಗ್ ವೈರ್ಗಳನ್ನ ತಮ್ಮ ತಲೆಗೆ ಸಿಗಿಸ್ಕೊಂಡು ಸ್ವಿಚ್ ಆಫ್ ಆಗಿಬಿಡ್ತವೆ. ಬೆಳಗ್ಗೆ ತನಕ ಚಾರ್ಜ್ ಆಗುತ್ತೆ. ಬೆಳಗ್ಗೆ ಚಾರ್ಜ್ ಕಂಪ್ಲೀಟ್ 100% ಆದಮೇಲೆ ಚಾರ್ಜಿಂಗ್ ವೈರ್ನ ಕಿತ್ತಾಕಿ ಮತ್ತೆ ತಮ್ಮ ಕೆಲಸಗಳನ್ನ, ಅಂದರೆ ಅವಕ್ಕೆ ಪ್ರೋಗ್ರಾಮ್ ಆಗಿರುವಂಥ ಕೆಲಸಗಳನ್ನ ಮಾಡೋಕ್ಕೆ ಹೋಗ್ತವೆ. ಆ ರೋಬೋಟ್ಗಳ ಬಾಡಿನ ಕಬ್ಬಿಣ ಅಥವಾ ಬೇರೆ ಯಾವುದಾದ್ರೂ ಮೆಟಲ್ಸಿಂದ ಮಾಡಿರ್ತಾರೆ. ಒಂದು 70-80 ವರ್ಷ ಅವು ಸತತವಾಗಿ ಕೆಲಸ ಮಾಡಿ ಆದಮೇಲೆ ಆ ರೋಬೋಟ್ನ ದೇಹ ಏನಿರುತ್ತೆ, ಕಬ್ಬಿಣದ್ದು ದೇಹ ಏನಿರುತ್ತೆ, ಅದು ತುಕ್ಕು ಹಿಡಿಯೋಕ್ಕೆ ಶುರುವಾಗುತ್ತೆ. ಆಗ ಆ ರೋಬೋಟ್ನ ಪ್ರೋಗ್ರಾಮ್ ಅಥವಾ ಸಾಫ್ಟ್ವೇರ್ನ ಸೈಂಟಿಸ್ಟ್ಗಳು ಏನು ಮಾಡ್ತಾರೆ, ಇನ್ನೊಂದು ಹೊಸ ರೋಬೋಟ್ಗೆ ಟ್ರಾನ್ಸ್ಫರ್ ಮಾಡಿ ಹಳೆ ರೋಬೋಟ್ನ ಡಿಸ್ಕಾರ್ಡ್ ಮಾಡಿಬಿಡ್ತಾರೆ ಅಥವಾ ಸುಟ್ಟು ಹಾಕ್ಬಿಡ್ತಾರೆ. ಕತೆ ಇಷ್ಟೆ. ಇಷ್ಟೊತ್ತಿಗೆ ನಿಮಗೆಲ್ಲ ಅರ್ಥ ಆಗಿರಬೇಕು, ಈ ಕತೆ ರೋಬೋಟ್ಗಳಿಗೆ ಸಂಬಂಧಪಟ್ಟಿದ್ದಲ್ಲ, ಬದಲಿಗೆ ನಮಗೆ, ಅಂದರೆ ನಮ್ಮಂಥ ಮನುಷ್ಯರಿಗೆ ಸಂಬಂಧಪಟ್ಟಿದ್ದು. ನಾವು ಕೂಡ ಬೆಳಗ್ಗೆಯಿಂದ ರಾತ್ರಿವರೆಗೂ ನಮ್ಮ ಯೋಚನೆಗಳಿಗೆ ತಕ್ಕಂತೆ ಕೆಲಸ ಮಾಡ್ತಾ ಇರ್ತೀವಿ, ದುಡಿತಾ ಇರ್ತೀವಿ. ರಾತ್ರಿ ಸುಸ್ತಾಗಿ ಮಲ್ಕೋತೀವಿ. ಆಳವಾದ ನಿದ್ದೆಯಲ್ಲಿ ಮತ್ತೆ ನಮ್ಮ ದೇಹ ಚಾರ್ಜ್ ಮಾಡ್ಕೋತೀವಿ. ರೋಬೋಟ್ಗಳಿಗೆ ಎಲೆಕ್ಟ್ರಿಸಿಟಿ ಚಾರ್ಜ್ ಮಾಡಿದರೆ ನಮಗೆ ಆಳವಾದ ನಿದ್ರೆ ಚಾರ್ಜ್ ಮಾಡುತ್ತೆ. ಆಳವಾದ ನಿದ್ರೆ ಅಂದರೆ ಕಾನ್ಷಿಯಸ್ನೆಸ್. ನಿದ್ರೆ ಚೆನ್ನಾಗಿ ಆಗಿದ್ರೆ ಬೆಳಗ್ಗೆ ಎದ್ದಾಗ 100% ದೇಹ ಮತ್ತು ಮನಸ್ಸು ಚಾರ್ಜ್ ಆಗಿರುತ್ತೆ. ಎಲೆಕ್ಟ್ರಿಕ್ ಚಾರ್ಜ್ ಇರೋವರೆಗೆ ರೋಬೋಟ್ಗಳು ಕೆಲಸ ಮಾಡಿದರೆ ನಾವು ಕೂಡ ಕಾನ್ಷಿಯಸ್ನೆಸ್ನ ಪವರ್, ಅಂದರೆ ಚೈತನ್ಯ ಶಕ್ತಿ ಇರೋವರೆಗೆ ಕೆಲಸ ಮಾಡ್ತೀವಿ. ಆಮೇಲೆ ಸುಸ್ತಾಗಿ ಮತ್ತೆ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಆಳವಾದ ನಿದ್ರೆ ಮಾಡ್ತೀವಿ. ನಮ್ಮ ಈ ದೇಹ ದುಡ್ದು ಒಂದು 70-80 ವರ್ಷ ಆದಮೇಲೆ ಅದಕ್ಕೂ ವಯಸ್ಸಾಗಿ ಅದು ಸಾವನ್ನಪ್ಪುತ್ತೆ. ಆಗ ಹಳೆಯದಾದಂಥ ರೋಬೋಟಿಂದ ಹೊಸ ರೋಬೋಟ್ಗೆ ಹೇಗೆ ಪ್ರೋಗ್ರಾಮ್ನ ಟ್ರಾನ್ಸ್ಫರ್ ಮಾಡ್ತಾರೋ ಹಾಗೆ ಈ ದೇಹದಲ್ಲಿ ಇರುವಂಥ ಸಾಫ್ಟ್ವೇರ್ ಅಥವಾ ಪ್ರೋಗ್ರಾಮ್ ಏನಿದೆ, ಆ ಪ್ರೋಗ್ರಾಮು ಇನ್ನೂ ಒಂದು ಹೊಸ ಬಾಡಿಗೆ ಟ್ರಾನ್ಸ್ಫರ್ ಆಗುತ್ತೆ. ಮತ್ತು ಆ ಪ್ರೋಗ್ರಾಮು ಹೊಸ ಬಾಡಿಯಲ್ಲಿ ಕಂಟಿನ್ಯೂ ಆಗುತ್ತೆ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ, ಆ ರೋಬೋಟ್ಗಳು ಹೀಗೇನೆ ಬಿಹೇವ್ ಮಾಡಬೇಕು ಅಂತ ಸೈಂಟಿಸ್ಟ್ಗಳು ಪ್ರೋಗ್ರಾಮ್ ಮಾಡಿರ್ತಾರೆ. ಆದರೆ ಮನುಷ್ಯರಾದಂಥ ನಮಗೆ ಹೀಗೇನೆ ಯೋಚನೆ ಮಾಡಬೇಕು ಅಂತ ಯಾರು ಪ್ರೋಗ್ರಾಮ್ ಮಾಡಿದ್ದಾರೆ? ನಮ್ಮ ಭೂಮಿ ಮೇಲೆ ಸುಮಾರು 8.2 ಬಿಲಿಯನ್ ಜನಸಂಖ್ಯೆ ಇದೆ. ಆ 8.2 ಬಿಲಿಯನ್ ಜನಗಳು 8.2 ಬಿಲಿಯನ್ ಥರದಲ್ಲಿ ವಿವಿಧವಾಗಿ ಯೋಚನೆ ಮಾಡ್ತಾರೆ, ಅದರಂತೆ ನಡ್ಕೋತಾರೆ. ನಾವೆಲ್ಲ ಯಾಕೆ ಬೇರೆ ಬೇರೆ ಥರ ಯೋಚನೆ ಮಾಡ್ತೀವಿ, ಬೇರೆ ಬೇರೆ ಥರ ಯಾಕೆ ನಾವೆಲ್ಲ ಪ್ರೋಗ್ರಾಮ್ ಆಗಿದ್ದೀವಿ ಅನ್ನೋ ಪ್ರಶ್ನೆ ನನಗೆ ತುಂಬ ವರ್ಷದಿಂದ ಇತ್ತು. ನಾವೆಲ್ಲರೂ ಬೇರೆ ಬೇರೆ ಸಿಟಿಯಲ್ಲಿ ಬೇರೆ ಬೇರೆ ವಾತಾವರಣದಲ್ಲಿ ಬೆಳೆಯೋದ್ರಿಂದ ಹಾಗೆ ಬೇರೆ ಬೇರೆ ಥರ ಯೋಚನೆ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೆ. ನಮಗೆ ಸ್ಕೂಲಲ್ಲಿ 2 ಗಿಳಿಮರಿಗಳ ಪಾಠ ಇತ್ತು. 2 ಅವಳಿ ಗಿಳಿಮರಿಗಳು ಕಾಡಲ್ಲಿ ತಪ್ಪಿಸ್ಕೊಂಡ್ಬಿಡ್ತವೆ. ಒಂದು ಗಿಳಿಮರಿ ಕಳ್ಳರ ಗುಂಪನ್ನು ಸೇರ್ಕೊಳ್ಳುತ್ತೆ, ಅಲ್ಲಿ ಆ ವಾತಾವರಣದಲ್ಲಿ ಬೆಳೀತಾ ಹೋಗುತ್ತೆ. ಇನ್ನೊಂದು ಗಿಳಿಮರಿ ಒಂದು ಆಶ್ರಮವನ್ನು ಸೇರಿ ಆ ವಾತಾವರಣದಲ್ಲಿ ಬೆಳೆಯುತ್ತಾ ಹೋಗುತ್ತೆ. ಕಳ್ಳರ ಗುಂಪಲ್ಲಿ ಸೇರಿದ ಗಿಳಿಮರಿ ಮಾತುಗಳು ಹೇಗಿರುತ್ತೆ ಅಂದರೆ, ಹೊಡಿರಿ, ಬಡಿರಿ, ಕೊಲ್ಲಿ ಅಂತ ಇದ್ದರೆ, ಆಶ್ರಮದಲ್ಲಿ ಬೆಳೆದಂಥ ಗಿಳಿಮರಿಯ ಮಾತುಗಳು ಬನ್ನಿ, ಕೂತ್ಕೊಳ್ಳಿ, ಹಣ್ಣು ತಿನ್ನಿ, ನೀರು ಕುಡಿರಿ ಅಂತ ಪ್ರೀತಿಯಿಂದ ಮಾತಾಡ್ತಾ ಇರುತ್ತೆ. ಹಾಗಾಗಿ ಬೆಳೆಯೋ ವಾತಾವರಣದಿಂದ ಹೀಗೆ ಬೇರೆ ಬೇರೆ ಪ್ರೋಗ್ರಾಮ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಮತ್ತೊಂದು ಡೌಟ್ ಬಂತು. ಒಂದೇ ಶಾಲೆಯಲ್ಲಿ ಒಂದೇ ತರಗತಿಯಲ್ಲಿ ಕಲಿಯುವ 50 ಮಕ್ಕಳುಗಳಲ್ಲಿ ಎಲ್ಲರೂ ಒಂದೇ ರೀತಿ ಮಾರ್ಕ್ಸ್ ತೆಗೆಯಲ್ವಲ್ಲ ಯಾಕೆ?
ಸ್ಕೂಲ್ ಅಥವಾ ಕ್ಲಾಸ್ ಬಿಟ್ಟಾಕಿ ಒಂದೇ ಮನೆಯಲ್ಲಿ ಬೆಳೆಯುವಂಥ ಅಣ್ಣ ತಮ್ಮ, ಅಕ್ಕ ತಂಗಿ, ಅಕ್ಕ ತಮ್ಮ, ಒಂದೇ ಮನೆಯಲ್ಲಿ ಬೆಳೆಯುವಂಥ ಮಕ್ಕಳುಗಳಲ್ಲೇ ಭೇದ ಇರುತ್ತೆ. ಅವ್ರ ಪ್ರೋಗ್ರಾಮ್ಗಳೇ ಬೇರೆ ಬೇರೆ ಆಗಿರುತ್ತೆ. ಯಾಕೆ ಹೀಗೆ? ಈಗ ಶಾಲೆ ಉದಾಹರಣೆನೇ ತಗೊಳ್ಳೋಣ. ಒಬ್ಬ ರಾಮ, ಒಬ್ಬ ಕೃಷ್ಣ ಅಂತ ಇಬ್ಬರು ವಿದ್ಯಾರ್ಥಿಗಳು ಇರ್ತಾರೆ. ರಾಮನಿಗೆ ಮಾಡೋ ಪಾಠ ಬೇಗ ಅರ್ಥ ಆಗುತ್ತೆ, ಆದರೆ ಕೃಷ್ಣನಿಗೆ ತಲೆಗೆ ಹೋಗೋದಿಲ್ಲ. ಇಬ್ರಿಗೂ ಪಾಠ ಹೇಳುವ ಟೀಚರ್ ಒಂದೇ, ಹೇಳಿದ ರೀತಿ ಕೂಡ ಒಂದೇ, ಆದರೂ ಯಾಕೆ ಬೇರೆ ಬೇರೆ ಪ್ರೋಗ್ರಾಮ್ ಆಯಿತು? ಇದಕ್ಕೆ ದ್ವೈತ ಸಿದ್ಧಾಂತ ಕೊಡುವ ಉತ್ತರ ಅದು ಆ ಜೀವಿಗಳ ಸ್ವಭಾವ. ಅಂದರೆ ರಾಮನಿಗೆ ಮಾಡಿದ ಪಾಠ ಬೇಗ ಕಲ್ತ್ಕೊಳ್ಳಬೇಕು ಅನ್ನುವಂಥ ಪ್ರೋಗ್ರಾಮ್ ಆಗಿದೆ, ಕೃಷ್ಣನಿಗೆ ಎಷ್ಟು ಪಾಠ ಮಾಡಿದ್ರೂ ತಲೆಗೆ ಹೋಗಬಾರ್ದು ಅನ್ನೋ ಥರ ಪ್ರೋಗ್ರಾಮ್ ಆಗಿದೆ. ಇದನ್ನೇ ಜೀವ ಸ್ವಭಾವ ಅಂತ ಹೇಳ್ತಾರೆ. ಹಿಂಗೆ ಯಾಕಾಯ್ತು? ರಾಮನ್ಗೊಂಥರ ಪ್ರೋಗ್ರಾಮು, ಕೃಷ್ಣನ್ಗೊಂಥರ ಪ್ರೋಗ್ರಾಮ್ ಯಾಕಾಯ್ತು ಅಂದರೆ, ರಾಮನಿಗೆ ಪೂರ್ವಜನ್ಮದ ಕರ್ಮ ಚೆನ್ನಾಗಿತ್ತು ಪಾಠ ಕಲಿಯೋ ವಿಷಯದಲ್ಲಿ. ಓಕೆ, ರಾಮನಿಗೆ ಯಾಕೆ ಪೂರ್ವಜನ್ಮದ ಕರ್ಮ ಚೆನ್ನಾಗಿತ್ತು, ಕೃಷ್ಣನಿಗೆ ಯಾಕೆ ಚೆನ್ನಾಗಿಲ್ಲ? ಯಾಕೆ ಅಂದರೆ ಅದರ ಹಿಂದಿನ ಜನ್ಮದ ಕರ್ಮಫಲ. ಓಕೆ, ಅದರ ಹಿಂದಿನ ಜನ್ಮದ ಕರ್ಮಫಲ ಯಾಕೆ ರಾಮನಿಗೆ ಚೆನ್ನಾಗಿತ್ತು, ಕೃಷ್ಣನಿಗೆ ಯಾಕೆ ಚೆನ್ನಾಗಿಲ್ಲ? ಮತ್ತೆ ಅದರ ಹಿಂದಿನ ಜನ್ಮ, ಇದು ಎಲ್ಲಿವರೆಗೂ ಹಿಂದೆ ಹಿಂದೆ ಹೋಗ್ತೀರಾ? ಈಗ ರಾಮ ಮತ್ತೆ ಕೃಷ್ಣರ ಮೊದಲ ಜನ್ಮ ಶುರುವಾಯ್ತಲ್ಲ, ಅದರ ಹಿಂದೆ ಯಾವ ಕರ್ಮ ಇರೋಕ್ ಸಾಧ್ಯ? ಯಾಕೆಂದ್ರೆ ಅವರಿಬ್ರಿಗೂ ಅದೇ ಮೊದಲನೇ ಜನ್ಮ. ಅದೇ ಮೊದಲನೇ ಜನ್ಮ ಆದಮೇಲೆ ಅವರಿಬ್ರು ಒಂದೇ ಥರ ಕಲಿಬೇಕಲ್ವಾ? ಆದರೂ ಯಾಕೆ ಆವಾಗಲೂ ರಾಮನೇ ಚೆನ್ನಾಗಿ ಕಲಿತಾ ಇದ್ದ, ಆಗಲೂ ಕೃಷ್ಣನೇ ಚೆನ್ನಾಗಿ ಕಲಿತಾ ಇರಲಿಲ್ಲ? ಯಾಕೆ? ಅದೇ ಮೊದಲನೇ ಜನ್ಮ ಆದರೂ ಹಿಂಗೆ ಯಾಕಾಯಿತು? ಇದಕ್ಕೆ ದ್ವೈತ ಸಿದ್ಧಾಂತ ಏನು ಹೇಳುತ್ತೆ ಅಂದರೆ, ಅದು ರಾಮನ ಜೀವ ಸ್ವಭಾವ, ಅವನ ಜೀವ ಸ್ವಭಾವವೇ ಚೆನ್ನಾಗಿ ಪಾಠ ಕಲಿಯೋದು, ಕೃಷ್ಣನ ಜೀವ ಸ್ವಭಾವವೇ ಪಾಠ ಕಲಿದೇ ಇರೋದು. ಮೊದಲನೇ ಹುಟ್ಟಿನಲ್ಲಿ ಯಾಕೆ ಭೇದ ಬಂತು ಅಂತ ಕೇಳಿದ್ರೆ, ಆ ಜೀವ ಸ್ವಭಾವಕ್ಕೆ ಶುರು ಅನ್ನೋದೇ ಇಲ್ಲ, ಮೊದಲು ಅನ್ನೋದೇ ಇಲ್ಲ. ಅದು ಅನಾದಿ, ಜೀವ ಸ್ವಭಾವ ಅನಾದಿ, ಅದಕ್ಕೆ ಆರಂಭ ಅನ್ನೋದೇ ಇಲ್ಲ. ಅದು ಈ ಕ್ಷಣದಿಂದ ಆರಂಭ ಆಯಿತು ಅಂತ ಹೇಳೋಕ್ಕೆ ಆಗೋದಿಲ್ಲ. ಈ ವಿಷಯವನ್ನ ರಾಮನಿಗೂ ಕೃಷ್ಣನಿಗೂ ಹೇಳ್ತೀವಿ ಅಂತ ಇಟ್ಕೊಳ್ಳಿ. ನೋಡಪ್ಪ, ಇದು ನಿನ್ನ ಜೀವ ಸ್ವಭಾವ, ಇದು ಅನಾದಿ, ನಿಮ್ಮ ಜೀವ ಸ್ವಭಾವಗಳು ಇರೋದೇ ಹೀಗೆ ಅಂತ ಹೇಳಿದ್ರೆ ರಾಮನಿಗೇನೋ ಖುಷಿ ಆಗುತ್ತೆ, ನನ್ನ ಜೀವ ಸ್ವಭಾವ ಚೆನ್ನಾಗಿ ಪಾಠ ಕಲಿಯೋದು ಅಂತ. ಆದರೆ ಕೃಷ್ಣನಿಗೆ ಬೇಜಾರಾಗುತ್ತೆ, ನನ್ನ ಜೀವ ಸ್ವಭಾವ ಯಾಕೆ ಹಿಂಗಾಯ್ತು, ನನಗೆ ಯಾಕೆ ಪಾಠ ಕಲಿಯೋಕ್ಕಾಗ್ತಾ ಇಲ್ಲ, ನಾನು ಯಾಕೆ ಹಿಂಗೆ ಪ್ರೋಗ್ರಾಮ್ ಆಗಿದ್ದೀನಿ ಅಂತ ಕೃಷ್ಣನಿಗೆ ಪ್ರಶ್ನೆ ಬಂದರೆ ಅದಕ್ಕೆ ದ್ವೈತದಲ್ಲಿ ಉತ್ತರ ಇಲ್ಲ. ದ್ವೈತ ಸಿದ್ಧಾಂತ ಏನು ಹೇಳುತ್ತೆ ಅಂದರೆ, ಮಾವಿನ ಬೀಜದಲ್ಲಿ ಮಾವೇ ಹುಟ್ಟೋದು, ಹಲಸಿನ ಬೀಜದಲ್ಲಿ ಹಲಸೆ ಹುಟ್ಟೋದು, ಅದು ಅವುಗಳ ಜೀವ ಸ್ವಭಾವ. ಮಾವಿನ ಬೀಜ ಹೇಗೆ ಬಂತು ಅಥವಾ ಹಲಸಿನ ಬೀಜ ಮೊದಲಿಗೆ ಹೇಗೆ ಬಂತು ಅನ್ನೋದಕ್ಕೆ ದ್ವೈತದಲ್ಲಿ ಉತ್ತರ ಇಲ್ಲ. ಅದನ್ನು ಅವರು ಅನಾದಿ ಅಂತ ಹೇಳ್ತಾರೆ. ಹೀಗೆ ದ್ವೈತ ಜೀವಾತ್ಮ ಅನಾದಿ ಮತ್ತೆ ಪರಮಾತ್ಮ ಕೂಡ ಅನಾದಿ. ಪರಮಾತ್ಮ ಜೀವ ಆಗೋದಕ್ಕಾಗಲ್ಲ, ಜೀವಾತ್ಮ ಆಗೋದಕ್ಕಾಗಲ್ಲ, ಜೀವಾತ್ಮ ಪರಮಾತ್ಮ ಆಗೋದಕ್ಕಾಗಲ್ಲ, ಎರಡು ಒಂದೇ ಅಲ್ಲ ಅಂತ ಹೇಳುತ್ತೆ. ಅಂದರೆ ಎರಡು ಅನಾದಿ ಅಂತ ಹೇಳಿದ್ರೆ, ಅನಾದಿ ಅಂದರೆ ಮ್ಯಾಥಮೆಟಿಕಲಿ ಏನು? ಇನ್ಫಿನೈಟ್. ಅದಕ್ಕೆ ಬಿಗಿನಿಂಗ್ ಇಲ್ಲ ಮತ್ತು ಎಂಡ್ ಇಲ್ಲ, ಅಂದರೆ ಅದು ಇನ್ಫಿನೈಟ್ ಆಗುತ್ತೆ. ಇನ್ಫಿನೈಟ್ ಪದದ ಅರ್ಥನೇ ಅದನ್ನು ಮೆಷರ್ ಮಾಡೋಕ್ಕೆ ಅಸಾಧ್ಯ, ಅದಕ್ಕೆ ಬಿಗಿನಿಂಗ್ ಅನ್ನೋದು ಮತ್ತು ಕೊನೆ ಅನ್ನೋದು ಇಲ್ಲ ಅಂತ ಅರ್ಥ. ಈಗ ಜೀವಾತ್ಮನೂ ಬಿಗಿನಿಂಗ್ಲೆಸ್, ಅಂದರೆ ಅದಕ್ಕೂ ಶುರು ಅನ್ನೋದಿಲ್ಲ, ಅದು ಅನಾದಿ. ಪರಮಾತ್ಮನೂ ಬಿಗಿನಿಂಗ್ಲೆಸ್, ಅದು ಅನಾದಿ ಅಂತ. ಎರಡು ಈಕ್ವಲ್ ಅಲ್ಲ, ಎರಡು ಒಂದೇ ಅಲ್ಲ ಅಂತ ಅಂದರೆ ಎರಡೆರಡು ಇನ್ಫಿನೈಟ್ ಇರೋಕ್ಕೆ ಸಾಧ್ಯನಾ ಮ್ಯಾಥಮೆಟಿಕಲಿ? ಎರಡನೇ ಇನ್ಫಿನೈಟ್ ಬಂತು ಅಂದರೆ ಮೊದಲನೇ ಇನ್ಫಿನೈಟ್ನ ಲಿಮಿಟ್ ಮಾಡ್ದಂಗೆ ಆಯ್ತಲ್ವಾ? ಅದು ಲಿಮಿಟ್ಲೆಸ್ ಹೆಂಗಾಗುತ್ತೆ? ಅಲ್ಲಿ ಎರಡನೇ ಇನ್ಫಿನೈಟ್ ಇದೆ ಅಂದರೆ ಮೊದಲನೇ ಇನ್ಫಿನೈಟ್ ಎಲ್ಲೋ ಎಂಡ್ ಆಗಿದೆ ಅಂತ ತಾನೇ ಅರ್ಥ. ಅಲ್ಲಿ ಇನ್ಫಿನೈಟ್ ಪದದ ಅರ್ಥನೇ ಕಳ್ಕೊಳ್ಳುತ್ತಲ್ವಾ? ಹಾಗಾಗಿ ನನಗೆ ದ್ವೈತ ಸಿದ್ಧಾಂತ ಲಾಜಿಕಲಿ ಕರೆಕ್ಟ್ ಅಂತ ಅನ್ಸಲ್ಲ. ಆದರೆ ಇದ್ರ ಬಗ್ಗೆ ಅದ್ವೈತ ಸಿದ್ಧಾಂತ ಏನು ಹೇಳುತ್ತೆ ಅಂದರೆ, ಈ ಬೇರೆ ಬೇರೆ ಪ್ರೋಗ್ರಾಮ್ ಅಥವಾ ಭೇದ ಇರೋದು ಮಾಯೆಯ ಕಾರಣದಿಂದ. ಮೂಲದಲ್ಲಿ ನಾವೆಲ್ಲರೂ ಒಂದೇ, ಅದೇ ಬ್ರಹ್ಮ, ಆತ್ಮ ಅಥವಾ ಕಾನ್ಷಿಯಸ್ನೆಸ್. ಆದರೆ ಮಾಯೆ ಅಡ್ಡ ಬಂದಿರೋದ್ರಿಂದ ಈ ಥರ ಭೇದ ಕಾಣಿಸ್ತಾ ಇದೆ. ಇದನ್ನು ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ಇದಕ್ಕೆ ಉತ್ತಮ ಉದಾಹರಣೆ ಅಂದರೆ, ಇವಾಗ ಕಾನ್ಷಿಯಸ್ನೆಸ್ಸು ಒಂದು ವೈಟ್ ಲೈಟ್ ಅಂತ ಅಂದ್ಕೊಂಡ್ರೆ, ಮಾಯೆನ ಒಂದು ಗ್ಲಾಸ್ ಪ್ರಿಸಮ್ ಅಂತ ತಗೊಳ್ಳೋಣ. ಕಾನ್ಷಿಯಸ್ನೆಸ್ನ ಬೆಳಕಿನ ಮಧ್ಯೆ ಪ್ರಿಸಮ್ ಅಡ್ಡ ಬಂದಾಗ, ಅರ್ಥ ಮಾಡ್ಕೊಳ್ಳಿ, ಕಾನ್ಷಿಯಸ್ನೆಸ್ನ ಬೆಳಕಿನ ಮಧ್ಯೆ ಪ್ರಿಸಮ್, ಈ ವೈಟ್ ಲೈಟ್ನ ಮಧ್ಯೆ ಪ್ರಿಸಮ್ ಹಿಂಗೆ ಅಡ್ಡ ಬಂದಾಗ
ಅದು 7 ಬೇರೆ ಬೇರೆ ಬಣ್ಣಗಳಾಗಿ ತೋರುತ್ತೆ. ಆದರೆ ಮೂಲದಲ್ಲಿ ಅದು ಒಂದೇ ಒಂದು ಬಿಳಿ ಬಣ್ಣ. ಈ ಪ್ರಿಸಮ್ ಅನ್ನೋ ಮಾಯೆ ಅಡ್ಡ ಬಂದಿರೋದ್ರಿಂದ ಅದು ಬೇರೆ ಬೇರೆ ಅಂತ ಅನಿಸ್ತಾ ಇದೆ. ಹೀಗೆ ಪ್ರಿಸಮ್ಮಿಂದ 7 ಬೇರೆ ಬೇರೆ ಬಂದಿರೋ ಬಣ್ಣಗಳಲ್ಲಿ ಮೊದಲನೇ ಬಣ್ಣ ಏನಿದೆ, ಕೆಂಪು ಬಣ್ಣ ಇರುತ್ತಲ್ಲ, ಅದು ಅಂದ್ಕೊಳ್ಳುತ್ತೆ ನಾನು ಯಾಕೆ ಕೆಂಪು ಬಣ್ಣ ಇದ್ದೀನಿ, ಬೇರೆಯವರೆಲ್ಲ ಯಾಕೆ ಬೇರೆ ಬೇರೆ ಕಲರ್ ಇದ್ದಾರೆ, ಒಂದು ಗ್ರೀನ್ ಕಲರ್ ಇದೆ, ಒಂದು ಬ್ಲೂ ಇದೆ, ಇನ್ನೊಂದು ಯೆಲ್ಲೋ ಇದೆ, ನಾನು ಯಾಕೆ ರೆಡ್ ಇದ್ದೀನಿ ಅಂತ ಕೆಂಪು ಬಣ್ಣ ಯೋಚನೆ ಮಾಡ್ದಂಗೆ ನಾವೆಲ್ಲ ಇವಾಗ ಯೋಚನೆ ಮಾಡ್ತಾ ಇದ್ದೀವಿ. ನಾನು ಯಾಕೆ ಪಾಠ ಕಲಿತಾ ಇದ್ದೀನಿ ಚೆನ್ನಾಗಿ, ಅವನು ಯಾಕೆ ಕಲಿತಾ ಇಲ್ಲ ಅನ್ನೋ ಥರ. ಈ ಥರ 7 ಬೇರೆ ಬೇರೆ ಬಣ್ಣಗಳು ಬಂದಿದೆಯಲ್ಲ ಪ್ರಿಸಮ್ ಅಡ್ಡ ಬಂದಿರೋದ್ರಿಂದ, ಅದೇ ಜೀವ ಸ್ವಭಾವ. ಇದು ಯಾವಾಗಿಂದ ಹುಟ್ಕೊಂತು ಈ ಜೀವ ಸ್ವಭಾವ ಅಂದರೆ, ಈ ಮಾಯೆ ಅಡ್ಡ ಬಂದಾಗಲಿಂದ ಈ ಜೀವ ಸ್ವಭಾವ ಹುಟ್ಕೊಂಡಿದೆ. ಆ ಪ್ರಿಸಮ್ನ ತೆಗೆದುಬಿಟ್ರೆ ಆ 7 ಬಣ್ಣಗಳು ಒಂದೇ ವೈಟ್ ಲೈಟ್ ಆಗಿಬಿಡುತ್ತೆ, ಒಂದೇ ಕಾನ್ಷಿಯಸ್ ಆಗಿಬಿಡುತ್ತೆ. ನಮ್ಮ ಸಮಸ್ಯೆ ಇದೆ, ನಾವು ಬಿಳಿ ಬಣ್ಣ ಅನ್ನೋದು ನಮಗೆ ಮರ್ತೋಗಿದೆ. ನಾನು ಕೆಂಪು, ಅವನು ಹಳದಿ, ಅವನು ನೀಲಿ, ಇವನು ಹಸಿರು, ಹೀಗೆ ನಾನು ಬೇರೆ ಅವರು ಬೇರೆ ಅನ್ನೋ ಒಂದು ಭಾವನೆ ಹುಟ್ಟಿದೆ. ಅದು ಮಾಯೆಯಿಂದ. ನಾನು ಇಲ್ಲಿ ದ್ವೈತ ತಪ್ಪು ಅದ್ವೈತ ಸರಿ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದೆಲ್ಲ ಇಂಪಾರ್ಟೆಂಟ್. ಲಾಜಿಕಲಿ ನಿಮಗೆ ಸತ್ಯ ಏನು, ಅಲ್ಟಿಮೇಟ್ ಟ್ರೂತ್ ಏನು ಅನ್ನೋ ಒಂದು ಉತ್ತರ ಬೇಕು ಅಂತ ಇದ್ದರೆ ಅದು ದ್ವೈತದಲ್ಲಿ ನಮಗೆ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಅದ್ವೈತದಲ್ಲಿ ನಮಗೆ ಆ ಲಾಜಿಕಲ್ ಆನ್ಸರ್ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಖಂಡಿತ ನಾವು ಮಾಯೆ ಒಳಗಡೆ ಇರುವ ತನಕ ನಮಗೆ ದ್ವೈತ ತುಂಬ ಮುಖ್ಯ. ದ್ವೈತ ಇಲ್ಲ ಅಂದರೆ ನಾವು ಇನ್ನೊಬ್ಬರ ಮೇಲೆ ಪ್ರೀತಿ ತೋರ್ಸೋಕ್ಕೆ ಆಗೋದಿಲ್ಲ. ಎಲ್ಲ ಒಂದೇ ಅಂತಿದ್ಮೇಲೆ ನಾವು ಯಾರ ಮೇಲೆ ಪ್ರೀತಿ ತೋರ್ಸೋಕ್ಕಾಗತ್ತೆ, ಯಾರ ಮೇಲೆ ಸಿಟ್ಟು ಮಾಡ್ಕೊಳಕ್ಕಾಗತ್ತೆ, ಯಾರನ್ನ ಕೇರ್ ಮಾಡೋಕ್ಕಾಗತ್ತೆ ಅಲ್ವಾ? ಹಾಗಾಗಿ ದ್ವೈತ ಬಹಳನೇ ಮುಖ್ಯ. ನಾನೊಂದು ಭಕ್ತಿಯಿಂದ ದೇವ್ರನ್ನ ಪೂಜೆ ಮಾಡ್ತಾ ಇದ್ದೀನಿ ಅಂದರೆ ಅಲ್ಲಿ ದ್ವೈತ ಇರಲೇಬೇಕು. ದೇವ್ರು ಬೇರೆ ನಾನು ಬೇರೆ ಅಂತ ಅಂದ್ಕೊಂಡ್ರೆ ಮಾತ್ರ ಭಕ್ತಿ ಬರೋಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ ದ್ವೈತ ತಪ್ಪು ಅದ್ವೈತ ಸರಿ ಅನ್ನೋ ಥರ ನಾನು ಹೇಳ್ತಾ ಇಲ್ಲ. ಆದರೆ ಲಾಜಿಕ್ಲಿ ನಿಮಗೆ ಅಲ್ಟಿಮೇಟ್ ರಿಯಾಲಿಟಿ ಏನು ಅನ್ನೋ ಆನ್ಸರ್ ನೀವು ಹುಡುಕ್ತಿದ್ದೀರಾ ಅಂದರೆ ಅದು ಅದ್ವೈತದಲ್ಲಿ ಮಾತ್ರ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ.